ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕಂಪೇರಿಂಗ್ ಕ್ವಾಂಟಿಟೀಸ್ ಅಂತೇಳಿ. ಕಂಪೇರಿಂಗ್ ಕ್ವಾಂಟಿಟೀಸ್ ಅಂದರೆ ಎರಡು ಕ್ವಾಂಟಿಟೀಸನ್ನು ಹೇಗೆ ಕಂಪೇರ್ ಮಾಡೋದು ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡೋಣ. ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್. ನೀವೆಲ್ಲ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಅಂತ ಓದಿರ್ತೀರ. ಅದ್ರ ಬಗ್ಗೆನೇ ನಾವು ಇವತ್ತು ಈ ಒಂದು ತರಗತಿಯಲ್ಲಿ ತಿಳ್ಕೊತಾ ಇದ್ದೀವಿ. ನೇರವಾಗಿ ತರಗತಿಗೆ ಹೋಗೋಣ. Ratio and proportion. Ratio and proportions are the fundamental mathematical tools used to compare quantities and express a relationship between them. Ratio is nothing but that is a mathematical tool that is used to compare quantities. Ratio ಅಂತಂದ್ರೆ ನಾವು ರೇಷಿಯೋನ ಎರಡು ಕ್ವಾಂಟಿಟೀಸ್ ಅನ್ನ ಕಂಪೇರ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ರೇಷಿಯೋ ಅಂತಂದ್ರೆ ಅದೇ ತರ ಪ್ರಪೋರ್ಷನ್ ಅಂತಂದರೆ ಟು ಎಕ್ಸ್ಪ್ರೆಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟು ರೇಷಿಯೋಸ್ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಪ್ರಪೋರ್ಷನನ್ನು ಬಳಸ್ತೀವಿ. ಯೂಸ್ ಇಟ್ ವಿ ಆಫನ್ ಯೂಸ್ ಇಟ್ ಟುಗೆದರ್ ಟು ಸರ್ವ್ ಡಿಸ್ಟಿಂಕ್ಟ್ ಪರ್ಪಸಸ್. ದ ರೇಷಿಯೋ compares two quantities while proportion is an equation stating that two ratios are equal. Suppose if two ratios are equal, the equation that is going to represent that equality between two ratios, that is called a proportion ಅಂತ ಕರಿತೀವಿ. ರೇಷಿಯೋ ಅಂತಂದರೆ ಎರಡು ಕ್ವಾಂಟಿಟೀಸ್ಗೆ ಕಂಪೇರ್ ಮಾಡೋದು. ಪ್ರಪೋರ್ಷನ್ ಅಂತಂದರೆ ಅದೊಂದು ಈಕ್ವೇಷನ್ನು, ಎರಡು ರೇಷಿಯೋ ಈಕ್ವಲ್ ಅಂತ ತೋರಿಸ್ತಕ್ಕಂಥ ಒಂದು ಈಕ್ವೇಷನನ್ನು ನಾವು ಪ್ರಪೋರ್ಷನ್ ಅಂತ ಕರಿತೀವಿ. As I already told that, ratio ಅಂತಂದ್ರೆ this is nothing but comparing two quantities, that is called ratio, and the sign used to denote ratio is this. ಎರಡು ಇಷ್ಟು ಅಂತ ಏನೋ ನಾವು ಚಿಹ್ನೆ ಬಳಸ್ತೀವಲ್ಲ, ಈ ಚಿಹ್ನೆನ ನಾವು ರೇಷಿಯೋ ಸೈನ್ ಅಂತ ಕರಿತೀವಿ. ಟು ಡಿನೋಟ್ ರೇಷಿಯೋ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಸಿಂಬಲ್. ನಾವು ಇಷ್ಟು ಸಿಂಬಲನ್ನು ನಾವು ಯೂಸ್ ಮಾಡ್ತೀವಿ. and then if two numbers are in the ratio can only be compared, and ನಾವು ರೇಷಿಯೋಸ್ ಅಲ್ಲಿ ಇದ್ದಾಗ ಮಾತ್ರ ನಾವು ಕಂಪೇರ್ ಮಾಡ್ಬೋದು, ಈಸಿಯಾಗಿ ಕಂಪೇರ್ ಮಾಡ್ಬೋದು ಅಂತೇಳಿ ಹೇಳ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್, ಇಫ್ ಎ ರೇಷಿಯೋ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಫ್ರಾಕ್ಷನ್ ಆಲ್ಸೋ. ರೇಷಿಯೋ ಫ್ರಾಕ್ಷನ್ ರೂಪದಲ್ಲಿ ಕೂಡ ಬರಿಬೋದು. ಸಪೋಸ್ 2/5 ಅಂತೇಳಿ ಅದನ್ನು ರೇಷಿಯೋ ರೂಪದಲ್ಲಿ ಬರಿಬೇಕು ಅಂತಂದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2:5 ಅಂತ ನಾವು ಬರಿತೀವಿ. ಫರ್ದರ್ ನೋಡ್ತೀವಿ ನಾವು ಹೆಂಗೆ ಬರೆಯೋದು ಅಂತೇಳಿ. let us see into the next one. The ratio can be expressed in three forms ಅಲ್ಲಿ ಇರುತ್ತೆ ರೇಷಿಯೋ. ನೋಡಿ, A/B ಅಂತನಾದರೂ ಬರೀತಾರೆ, A/B ಅಂತಂದ್ರೆ ಬರೀತಾರೆ. ಕಾಮನ್ಲಿ ಯೂಸ್ಡ್ ಫಾರ್ಮ್ ಇದು A/B ಅನ್ನೋದು, ಅಥವಾ A/B ಅಂತಂದ್ರೂ ಬರೀತಾರೆ. A/B ಅಂತಾದ್ರೂ ಬರಿಬೋದು. A ರೇಷಿಯೋ B ಇತ್ತು ಅಂತಂದರೆ A/B ಅಂತಂದ್ರೆ ಬರಿಬೋದು. A/B, this can be read as A/B and this is A/B. ಈ ಮೂರು ರೂಪದಲ್ಲೂ ಕೂಡ ರೇಷಿಯೋಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾರೆ. you have to remember these points while comparing two quantities. ಎರಡು ಕ್ವಾಂಟಿಟೀಸ್ ಅನ್ನ ನೀವು ಕಂಪೇರ್ ಮಾಡಬೇಕಾದ್ರೆ ಇವನ್ನೆಲ್ಲವನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಫಸ್ಟ್ ಥಿಂಗ್, ದ ರೇಷಿಯೋ ಶುಡ್ ಎಕ್ಸಿಸ್ಟ್ ಬಿಟ್ವೀನ್ ಟೂ ಕ್ವಾಂಟಿಟೀಸ್ ಆಫ್ ದ ಸೇಮ್ ಕೈಂಡ್. ನೋಡಿ, ರೇಷಿಯೋ ನೀವು ಕಂಪೇರ್ ಮಾಡ್ತಿದ್ದೀರಾ ಅಂತಂತಂದರೆ the ratio should be between the quantities of same kind ಅಂತಂದರೆ ಒಂದೇ ರೀತಿ ಇರ್ತಕ್ಕಂತಹ ಕ್ವಾಂಟಿಟೀಸ್ ಮೇಲೆ, ವಸ್ತುಗಳ ಮೇಲೆ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಆಯಿತಾ? ಹಾಗಾಗಿ ಕ್ವಾಂಟಿಟೀಸು ಸೇಮ್ ಇರಬೇಕು, ಸೇಮ್ ಕೈಂಡ್ ಇರಬೇಕು, ಒಂದೇ ಬಗೆಯ ಕ್ವಾಂಟಿಟೀಸ್ ಇರಬೇಕು. ಹಂಗಿದ್ದಾಗ ಮಾತ್ರ ನೀವು ಕಂಪೇರ್ ಮಾಡೋದಕ್ಕೆ ಬರುತ್ತೆ, ಇಲ್ಲಾಂದರೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಬೇರೆ ಬೇರೆ ರೀತಿ ಕಂಪೇರ್ ಮಾಡೋದಕ್ಕೆ ಬರೋದಿಲ್ಲ. ಆಯಿತಾ? ಒಂದೇ ಕೈಂಡ್ ಇರಬೇಕು. ನಾನು ಹೆಂಗೆ ಸೇಮ್ ಕೈಂಡು ಅಂತೇಳಿ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಂಡಾಗ ಹೇಳ್ತೀನಿ. ಸೆಕೆಂಡ್ ಥಿಂಗ್, ವಿ ಕಂಪೇರಿಂಗ್ ಟೂ ಥಿಂಗ್ಸ್, ದ ಯೂನಿಟ್ ಶುಡ್ ಬಿ ಸಿಮಿಲರ್. ಎರಡನ್ನು ನಾವು ಕಂಪೇರ್ ಮಾಡ್ತಿದ್ದೀವಿ ಅಂತಂದರೆ, ಸಪೋಸ್ 1 kg ಬೆಲ್ಲ ಇದೆ, ಇನ್ನೊಂದು kg ಸಕ್ಕರೆ ಇದೆ ಅಂತಂದರೆ ಎರಡೂ ಕೂಡ kgಯಲ್ಲೇ ಇರಬೇಕು, ಯೂನಿಟ್ ಸೇಮ್ ಇರಬೇಕು. ಯಾವುದು ಸಪೋಸ್ 1 kg ಬೆಲ್ಲ, ಅರ್ಧ kg ಸಕ್ಕರೆ, ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೆಂಗೆ ಹೇಳ್ತೀವಿ ನಾವು ಫಸ್ಟ್ ಎರಡೂ ಒಂದೇ ಯೂನಿಟಲ್ಲಿ ಹೇಳಬೇಕು. ಅಂದರೆ ಬೆಲ್ಲವನ್ನು ಕೂಡ kgಲೇ ಹೇಳಬೇಕು, ಸಕ್ಕರೆಯನ್ನು ಕೂಡ kgಲೇ ಹೇಳಬೇಕು. ಹೌದಾ? ಸಪೋಸ್ 1 kg ಬೆಲ್ಲ ಇದೆ, 100 ಗ್ರಾಮ್ ಸಕ್ಕರೆ ಇದೆ, ಯಾವ್ದು ಜಾಸ್ತಿ ಇದೆ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ ನಾರ್ಮಲಿ ಯೂನಿಟ್ಸ್ ಸೇಮ್ ಇರಬೇಕು ಅಂತ ಹೇಳ್ತಾರೆ. ಯೂನಿಟ್ ಸೇಮ್ ಇದ್ದರೆ ನಮಗೆ
ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ವೈಲ್ ಕಂಪೇರಿಂಗ್ ಟೂ ಥಿಂಗ್ಸ್ ದ ಯೂನಿಟ್ ಶುಡ್ ಬಿ ಸಿಮಿಲರ್, ಯೂನಿಟ್ಸು ಸಿಮಿಲರ್ ಇರಬೇಕು. ದೆನ್ ದರ್ ಶುಡ್ ಬಿ ಸಿಗ್ನಿಫಿಕೆಂಟ್ ಆರ್ಡರ್ ಆಫ್ ಟರ್ಮ್ಸ್. ಸಿ ಟರ್ಮ್ಸ್ ಕೂಡ ಆರ್ಡರಲ್ಲಿ ಇರುತ್ತೆ ಇಲ್ಲಿ. ಸಿ ಫಸ್ಟ್ ಟರ್ಮು ಇಷ್ಟು, ಸೆಕೆಂಡ್ ಟರ್ಮ್ ಏನು ನಾವು ಬರಿತೀವಲ್ಲ ಎ ಇಷ್ಟು ಬಿ ಅಂತೇಳಿ, ಸಿ ಇದು ಆರ್ಡರ್ ಶುಡ್ ಬಿ ಸೇಮ್, ಆರ್ಡರ್ ಶುಡ್ ಬಿ ಡಿಫರೆಂಟ್, ಒಂದೊಂದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಆರ್ಡರ್ ಇರುತ್ತೆ. ದೆನ್ ಲಾಸ್ಟ್ ಒನ್, ದ ಕಂಪ್ಯಾರಿಸನ್ ಆಫ್ ಟೂ ರೇಷಿಯೋಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇಫ್ ದ ರೇಷಿಯೋಸ್ ಆರ್ ಈಕ್ವಲೆಂಟ್ ಲೈಕ್ ದ ಫ್ರ್ಯಾಕ್ಷನ್ಸ್. ನೋಡ್ರಿ, ದ ಕಂಪಾರಿಸನ್ ಯಾವಾಗ ಮಾಡ್ತೀವಿ ಅಂತಂದರೆ ರೇಷಿಯೋಸ್ ಆರ್ ಈಕ್ವಲೆಂಟ್ ಲೈಕ್ ಫ್ರ್ಯಾಕ್ಷನ್ಸ್ ಲೈಕ್ ಅದ್ರ ಜೊತೆಗೆ ಅದರ ಥರ ಈಕ್ವಲೆಂಟ್ ಆಗಿ ನಾವು ಕಂಪೇರ್ ಮಾಡ್ತೇವೆ. ಈಗಾಗಲೇ ಪ್ರಪೋರ್ಷನ್ ಅಂತಲೇ ಹೇಳಿದೆ. ಸಿ ಪ್ರಪೋರ್ಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಈಕ್ವೇಷನ್ ದಟ್ ರೆಪ್ರೆಸೆಂಟ್ಸ್ ದ ಈಕ್ವಾಲಿಟಿ ಬಿಟ್ವೀನ್ ಟು ರೇಷಿಯೋಸ್. ಎರಡು ರೇಷಿಯೋಸು ಈಕ್ವಾಲಿಟಿ ಇತ್ತು ಅಂತಂದರೆ ಅದನ್ನು ನಾವು ಪ್ರಪೋರ್ಷನ್ ಅಂತ ಕರಿತೀವಿ. ಸಪೋಸ್ ಇಫ್ ದೇರ್ ಆರ್ ಟು ರೇಷಿಯೋಸ್, ಎ ಇಷ್ಟು ಬಿ ಒಂದು ರೇಷಿಯೋ ಇದೆ, ಆ್ಯಂಡ್ ದೆನ್ ಸಿ ಇಷ್ಟು ಡಿ ಇನ್ನೊಂದು ರೇಷಿಯೋ ಇದೆ. ಇವೆರಡು ರೇಷಿಯೋ ಪ್ರಪೋರ್ಷನಲ್ ಅಂತ ಹೇಳಬೇಕು ಅಂತಂದರೆ ಎ ಇಷ್ಟು ಬಿ ಈಸ್ ಈಕ್ವಲ್ ಟು ಸಿ ಇಷ್ಟು ಡಿ ಆಗಿರಬೇಕು. ಅದನ್ನು ನಾವು ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ ಎ ಇಷ್ಟು ಬಿ ಈಸ್ ಈಕ್ವಲ್ ಟು ಸಿ ಇಷ್ಟು ಡಿ ಅಂತ ಆದರೂ ಬರಿತೀವಿ, ಅಥವಾ ಎ ಇಷ್ಟು ಬಿ ಆ್ಯಸ್ ಟು ಸಿ ಇಷ್ಟು ಡಿ ಅಂತ ಈ ಥರನಾದರೂ ಬರಿತೀವಿ. ಸಿ ದೀಸ್ ಟೂ ಆರ್ ಇಂಡಿಕೇಟ್ಸ್ ಪ್ರಪೋರ್ಷನಾಲಿಟಿ. ಪ್ರಪೋರ್ಷನಾಲಿಟಿ ಮೀನ್ಸ್ if two ratios are equal, then we say these are proportional, the ratios are proportional ಅಂತ ಹೇಳ್ತೀವಿ. ಎರಡು ರೇಷಿಯೋಸ್ ಈಕ್ವಲ್ ಆಗಿತ್ತು ಅಂತಂದರೆ ಆವಾಗ ನಾವು ಅವೆರಡು ರೇಷಿಯೋಸು ಪ್ರಪೋರ್ಷನಲ್ ಆಗಿದ್ದಾವೆ ಅಂತ ಹೇಳ್ತೀವಿ. ಸಿ ಪ್ರಪೋರ್ಷನಾಲಿಟಿ, ಸಿ ದೇ ಆರ್ ಆಫ್ 3 categories. 3 ಟೈಪ್ಸ್ ಆಫ್ ಪ್ರಪೋರ್ಷನಾಲಿಟಿ ಇರುತ್ತೆ. ಇವು ಇಂಪಾರ್ಟೆಂಟು. ನೀವೆಲ್ಲ ಫಿಸಿಕ್ಸಲ್ಲಿ ಅಥವಾ ಮ್ಯಾಥಮೆಟಿಕ್ಸಲ್ಲಿ, ನೀವು ಅಪ್ಲೈಡ್ ಮ್ಯಾಥಮೆಟಿಕ್ಸಲ್ಲಿ ನೀವು ಓದಬೇಕಾದ್ರೆ ಇವೆಲ್ಲ ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೇನು, ಇನ್ವರ್ಟ್ ಪ್ರಪೋರ್ಷನ್ ಅಂದ್ರೇನು ಅಂತೇಳಿ ಬರುತ್ತೆ. ಈಗ ಗೊತ್ತಿದ್ರೆ ಅಲ್ಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಿ ಡೈರೆಕ್ಟ್ ಪ್ರಪೋರ್ಷನ್, ಸಿ ದೇರ್ ಆರ್ 3 ಟೈಪ್ಸ್ ಆಫ್ ಕ್ಯಾಟಗರೀಸ್. ದೇರ್ ಆರ್ 3 categories ಆಫ್ ಪ್ರಪೋರ್ಷನ್. ಯಾವ್ಯಾವಪ್ಪ ಅಂತಂದರೆ, ಒನ್ ಈಸ್ ಡೈರೆಕ್ಟ್ ಪ್ರಪೋರ್ಷನ್, ಒಂದು ಡೈರೆಕ್ಟ್ ಪ್ರಪೋರ್ಷನ್ನು, ಎರಡನೇದು ಇನ್ವರ್ಸ್ ಪ್ರಪೋರ್ಷನ್ನು, ಮೂರನೇದು ಕಂಟಿನ್ಯೂಡ್ ಪ್ರಪೋರ್ಷನ್. ಈ 3 ಟೈಪ್ ಆಫ್ ಪ್ರಪೋರ್ಷನ್ಸ್ ಇರುತ್ತೆ. ಒನ್ ಈಸ್ ಡೈರೆಕ್ಟ್ ಪ್ರಪೋರ್ಷನ್, ಸೆಕೆಂಡ್ ಒನ್ ಈಸ್ ಇನ್ವರ್ಸ್ ಪ್ರಪೋರ್ಷನ್, ಆ್ಯಂಡ್ ಥರ್ಡ್ ಒನ್ ಈಸ್ ಕಂಟಿನ್ಯೂಡ್ ಪ್ರಪೋರ್ಷನ್. 3 ಪ್ರಪೋರ್ಷನ್ಸ್ ಇರುತ್ತೆ. ಸಿ ಲೆಟ್ ಅಸ್ ಸಿ ಒನ್ ಬೈ ಒನ್. ಡೈರೆಕ್ಟ್ ಪ್ರಪೋರ್ಷನ್ ಅಂದರೆ ಏನಪ್ಪ ಅಂತಂದರೆ, ಸಿ ಎರಡು ಕ್ವಾಂಟಿಟಿನ ಒಂದು ರೇಷಿಯೋ ಇದೆ ಅಂದ್ಕೊಂಡ್ರೆ, ಸಿ ಒನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅದರ್ ಅಂತ ಹೇಳಬೇಕು ಅಂತಂದರೆ, ಇಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟು ಕ್ವಾಂಟಿಟೀಸ್, ಸಿ if one quantity is increasing means another also increasing, if one quantity is decreasing means another also decreasing. See, we denote direct proportion by like this. Suppose if a and b are 2 quantities, ಇವು ಎ ಮತ್ತು ಬಿ ಎರಡು ಕ್ವಾಂಟಿಟಿ ಆಗಿದಾವೆ ಅಂತಂದರೆ, ಸಿ ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಹೇಳ್ತೀವಿ. ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ವಿ ಡಿನೋಟ್ ಲೈಕ್ ದಿಸ್, ಈ ಥರ ನಾವು ಡಿನೋಟ್ ಮಾಡ್ತೀವಿ. ಆ್ಯಂಡ್ ಯಾವಾಗ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ ಅಂತಂದರೆ, ಇಫ್ ಎ ಇನ್ಕ್ರೀಸಸ್ ಬಿ ಆಲ್ಸೋ ಇನ್ಕ್ರೀಸಸ್, ಇಫ್ ಎ ಡಿಕ್ರೀಸಸ್ ಬಿ ಆಲ್ಸೋ ಡಿಕ್ರೀಸಸ್. ಎರಡೂ ಕೂಡ ಎ ಆ್ಯಂಡ್ ಬಿ must be together increases or decreases, then only say they are directly proportional to each other. ಅವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಯಾವಾಗ ಹೇಳ್ತೀವಿ ಅಂದರೆ, ಎ ಮತ್ತು ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾವೆ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಎ ಮತ್ತು ಬಿ ಎರಡೂ ಇನ್ಕ್ರೀಸ್ ಆಗ್ತಾ ಇರಬೇಕು. ಎ ಇನ್ಕ್ರೀಸ್ ಆಯಿತು ಅಂದರೆ ಎ ಜಾಸ್ತಿ ಆಯಿತು ಅಂದರೆ ಬಿನೂ ಜಾಸ್ತಿ ಆಗಬೇಕು, ಎ ಕಡಿಮೆ ಆಯಿತು ಅಂದರೆ ಬಿನೂ ಕೂಡ ಕಡಿಮೆ ಆಗಬೇಕು. ಅಂಥ ಒಂದು ಕ್ವಾಂಟಿಟೀಸನ್ನು ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. Let us see the second one, inverse proportion. See, 2 quantities are said to be inversely proportional if one quantity is increasing, another is decreasing, or if one quantity is decreasing, another is increasing. Opposite ಆಗಿರಬೇಕು ಇನ್ವರ್ಸ್ ಪ್ರಪೋರ್ಷನ್ ಅಂತಂದರೆ. ಸಪೋಸ್ ಇಫ್ ದೇರ್ ಆರ್ 2 ಕ್ವಾಂಟಿಟೀಸ್, ಎ ಮತ್ತು ಬಿ ಟೂ ಕ್ವಾಂಟಿಟೀಸ್ ಇದಾವೆ ಅನ್ಕೊಳ್ಳೋಣ. ನಾವು ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ ಅಂತಂದರೆ, ವಿಲ್ ಡಿನೋಟ್ ಲೈಕ್ ದಿಸ್, ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ. ಸಿ 1 by b ಅಂತ ಬರಿತೀವಿ. ಸಿ ಬಿಕಾಸ್ ಸಿ ಇಫ್ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ ಮೀನ್ಸ್, ಎ ಇನ್ಕ್ರೀಸ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಬಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಎ ವ್ಯಾಲ್ಯೂ ಡಿಕ್ರೀಸ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಬಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸಿ ದಟ್ಸ್ ವೈ ವಿ ಸೇ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ. ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಕರಿತೀವಿ. ಸಪೋಸ್ ನೀವು
ಎ ವ್ಯಾಲ್ಯೂ ನಾನು ಸಪೋಸ್ ಇಫ್ ಎ ಈಸ್ 2 ಕೊಡ್ತೀನಿ, ಹೌದಾ. ಸಿ ಎ 2 ಕೊಟ್ಟರೆ ಸಿ 1/b, ಸಿ ಬಿ ವ್ಯಾಲ್ಯೂ ಒಂದು 5 ಕೊಟ್ಟರೆ ಏನಾಗುತ್ತೆ, ಸಿ ಹಂಗೆ ಮೀನ್ಸ್ ಸಿ ಸಿ ಎಕ್ಸಾಂಪಲ್ ಈಗ ಕೊಡೋಕ್ಕಾಗಲ್ಲ. ಎರಡು ಕ್ವಾಂಟಿಟೀಸ್ ತಗೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ. ಎ ವ್ಯಾಲ್ಯೂ ಜಾಸ್ತಿ ಒಂದು ಈಕ್ವೇಷನ್ ತಗೊಂಡಾಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಹೆಂಗಿರುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಎ ವ್ಯಾಲ್ಯೂ ಜಾಸ್ತಿ ಆದಂತೆಲ್ಲ ಬಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಕ್ವಾಂಟಿಟೀಸ್ ಇಲ್ಲಿ ನಾವು ಸೇಮ್ ಕ್ವಾಂಟಿಟೀಸ್ ಎ ಮತ್ತು ಬಿ ಸೇಮ್ ಕ್ವಾಂಟಿಟೀಸ್ ಅಂತ ಅಂದ್ಕೊಂಡಿರ್ತೀವಿ. ಹಾಗಾಗಿ ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ. ಇಫ್ ದ ವ್ಯಾಲ್ಯೂ ಆಫ್ ಎ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ ಬಿ ಡಿಕ್ರೀಸಸ್. ಆಪೋಸಿಟ್ ಇತ್ತಂದ್ರೆ ಎರಡು ಇನ್ಕ್ರೀಸ್ ಆಗ್ತಿತ್ತಂದ್ರೆ ಅದನ್ನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಎರಡು ಡಿಕ್ರೀಸ್ ಆಗ್ತಿತ್ತಂದ್ರೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಆಪೋಸಿಟ್, ಒಂದು ಇನ್ಕ್ರೀಸ್ ಆದರೆ ಒಂದು ಡಿಕ್ರೀಸ್ ಆಗಬೇಕು, ಅಥವಾ ಒಂದು ಡಿಕ್ರೀಸ್ ಆದರೆ ಇನ್ನೊಂದು ಇನ್ಕ್ರೀಸ್ ಆಗಬೇಕು. ಈ ಥರ ಆಪೋಸಿಟ್ ಇದ್ದರೆ ಅದನ್ನ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ನಾವು ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತೇಳಿ, ಈ ಕಂಟಿನ್ಯೂಡ್ ಪ್ರಪೋರ್ಷನ್ ನೀವು ಅಷ್ಟಾಗಿ ಯೂಸ್ ಮಾಡಲ್ಲ, ಆದರೂ ಸುಮ್ಮನೆ ಗೊತ್ತಿರಲಿ. ಸಿ ಸಪೋಸ್ ಇಫ್ ದೇರ್ ಆರ್ 2 ರೇಷಿಯೋಸ್ ಎ ಇಸ್ ಟು ಬಿ ಮತ್ತು ಸಿ ಇಸ್ ಟು ಡಿ, ಎರಡು ರೇಷಿಯೋಸ್ ಇದೆ ಅಂತ ಅಂದ್ಕೊಳ್ಳೋಣ. ಸಿ ನಾವು ಏನು ಮಾಡ್ತೀವಿ ಅಂತಂದರೆ, ಕಂಟಿನ್ಯೂಡ್ ಪ್ರಪೋರ್ಷನ್ ಅಂದರೆ ಈ ರೇಷಿಯೋಸ್ಗೆ ಕಂಟಿನ್ಯೂಡ್ ಪ್ರಪೋರ್ಷನ್ನು ಸಿ ಎ ಇಸ್ ಟು ಬಿ ಸಿ ಇಸ್ ಟು ಬಿ ಡಿ ಅಂತೇಳಿ ಬರಿತೀವಿ. ದಿಸ್ ಈಸ್ ಕಾಲ್ಡ್ ಕಂಟಿನ್ಯೂಡ್ ಪ್ರಪೋರ್ಷನ್. ಇದನ್ನು ನಾವು ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಸಿ ಇದನ್ನು ಹೆಂಗೆ ಕಂಡುಹಿಡಿತೀವಿ ಕಂಟಿನ್ಯೂಡ್ ಪ್ರಪೋರ್ಷನ್ ಅಂದರೆ, ಸಿ ಎ ಇಸ್ ಟು ಬಿ ಸಿ ಇಸ್ ಟು ಬಿ ಡಿ, ಇದನ್ನು ಹೆಂಗೆ ಕಂಡುಹಿಡಿತೀವಿ ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತಂದರೆ, ಸಿ ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಎಲ್ ಸಿ ಎಮ್ ಮೂಲಕ ನಾವು ಫೈಂಡ್ ಔಟ್ ಮಾಡ್ತೀವಿ. ಸಿ ಫಸ್ಟ್ ರೇಷಿಯೋ ಎ ಬಿ ಇದೆ, ಹೌದಾ. ಸಿ ಅದನ್ನು ನಾವು ಸಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸಿ ಫಸ್ಟ್ ರೇಷಿಯೋ ಎ ಸಿ ಇಸ್ ಟು ಬಿ ಸಿ ಆಗುತ್ತೆ, ಹೌದಾ. ಸೆಕೆಂಡ್ ರೇಷಿಯೋ ಇದು ಎ ಇಸ್ ಟು ಬಿ ಫಸ್ಟ್ ರೇಷಿಯೋ ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ವಿ, ಮಲ್ಟಿಪ್ಲೈ ಬೈ ಸಿ. ಸೆಕೆಂಡ್ ರೇಷಿಯೋ ಸಿ ಇಂಟು ಡಿ ಅನ್ನು, ಸಿ ಇದನ್ನು ಏನು ಮಾಡ್ತೀವಿ ನಾವು ಸೆಕೆಂಡ್ ರೇಷಿಯೋನ ಬಿ ಇಂದ ಮಲ್ಟಿಪ್ಲೈ. ಯಾಕೆ ಅಂತಂದರೆ ಈ ಸೆಕೆಂಡ್ ಟರ್ಮ್ ಇದೆಯಲ್ಲ ಇಲ್ಲಿ, ಈ ಟರ್ಮು ಇದರಲ್ಲಿ ಫಸ್ಟ್ ಟರ್ಮು ಈಕ್ವಲ್ ಮಾಡಲಿಕ್ಕೆ, ಅಷ್ಟೇ ಈಕ್ವಲ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ನಾವು ಇದಕ್ಕೆ ಮಲ್ಟಿಪ್ಲೈ ಬೈ ಬಿ ಮಲ್ಟಿಪ್ಲೈ ಮಾಡಿದಾಗ ಬಿ ಸಿ ಇಸ್ ಟು ಡಿ ಸಿ ಆಗುತ್ತೆ. ನೋಡಿ ಇವೆರಡನ್ನು ನಾವು ಕೂಡಿಸಿ ಬರೆದಾಗ ಸಿ ಫಸ್ಟ್ ಎ ಸಿ ಈಸ್ ಟು ಬಿ ಸಿ ಆಲ್ರೆಡಿ ಬರೆದಿದ್ದೀವಿ, ಈಸ್ ಟು ಡಿ ಸಿ, ಎರಡನ್ನು ಕೂಡಿಸಿ ಬರೆದಾಗ ಎ ಸಿ ಇಸ್ ಟು ಬಿ ಸಿ ಇಸ್ ಟು ಡಿ ಸಿ ಆಗುತ್ತೆ. ಇದನ್ನು ನಾವು ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತ ಕರಿತೀವಿ. ಇದು ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತಂದರೆ ಎರಡು ಪ್ರಪೋರ್ಷನ್ನು ಕೂಡ ಕಂಟಿನ್ಯೂಟಿ ಇದ್ದಾವೆ ಅಂತ ಅರ್ಥ ಅಷ್ಟೇ, ಗೊತ್ತಾಯ್ತಾ. ಅಂದರೆ ಫಸ್ಟ್ ಟರ್ಮಲ್ಲಿ ಫಸ್ಟ್ ಪ್ರಪೋರ್ಷನ್ ಫಸ್ಟ್ ರೇಷಿಯೋನಲ್ಲಿ ಸೆಕೆಂಡ್ ಟರ್ಮು, ಸೆಕೆಂಡ್ ರೇಷಿಯೋನಲ್ಲಿ ಫಸ್ಟ್ ಟರ್ಮು ಈಕ್ವಲ್ ಇದ್ದರೆ ಅದನ್ನ ನಾವು ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತ ಕರಿತೀವಿ. ಹೆಂಗೆ ತೊಗೊತೀವಿ ಅಂತಂದರೆ ಸೆಕೆಂಡ್ ಟರ್ಮ್ಸನ್ನು ಈಕ್ವಲ್ ಮಾಡ್ಕೊತೀವಿ. ಈಕ್ವಲ್ ಮಾಡಿದ್ರೆ ನಾವು ಕಂಟಿನ್ಯೂಡ್ ಪ್ರಪೋರ್ಷನ್ಸ್ ಆಗಿ ಬರೀಬೋದು. ಇದು ಕಂಟಿನ್ಯೂಡ್ ಪ್ರಪೋರ್ಷನ್. ಸಿ ಫಾರ್ ಎಕ್ಸಾಂಪಲ್ ಇಫ್ 2:3 ಇದೆ ಅಂತ ಅನ್ಕೊಳ್ಳೋಣ, ಒಂದು ರೇಷಿಯೋ, ಇನ್ನೊಂದು ರೇಷಿಯೋ ಸಮ್ 4:5 ಇದೆ ಅಂತ ಅನ್ಕೊಳ್ಳೋಣ. ಸಿ ಸೆಕೆಂಡ್ ಟರ್ಮ್ಸನ್ನು ಈಕ್ವಲ್ ಮಾಡಬೇಕಂದ್ರೆ ಇದನ್ನು 4 ಮಲ್ಟಿಪ್ಲೈ ಮಾಡಿದ್ರೆ 4 2 ಜ 8 ಇಷ್ಟು 4 3 ಜ 12. ಇದನ್ನು 3 ಮಲ್ಟಿಪ್ಲೈ ಮಾಡಿದ್ರೆ 3 4 ಜ 12 ಇಷ್ಟು 3 5 ಜ 15. therefore ಇದನ್ನು ನಾವು ಇದನ್ನು ಕಂಟಿನ್ಯೂ ಪ್ರಪೋರ್ಷನ್ ಹೆಂಗೆ ಬರಿಬೋದು ಅಂತಂದರೆ 8:12:15 ಅಂತ ಬರಿಬೋದು ಕಂಟಿನ್ಯೂಡ್ ಪ್ರಪೋರ್ಷನ್ ಆಗಿ. ಅಷ್ಟೇ, ಕಂಟಿನ್ಯೂ ಮಾಡೋಣ. ನಾವು ಲೆಟ್ ಅಸ್ ಸಿ ಸಮ್ ಪ್ರಾಬ್ಲಮ್ಸ್ ಆನ್ ಪ್ರಪೋರ್ಷನ್ಸಲ್ಲಿ ಎರಡು ಪ್ರಾಬ್ಲಮ್ಸ್ ಅಂತ ನೋಡೋಣ. ಇದು ಸಿಂಪಲ್ ಕಾನ್ಸೆಪ್ಟ್ ಆದರೂ ಕೂಡ ಭಾಳ ಯೂಸ್ ಮಾಡ್ತೀವಿ ಮುಂದೆ, ಹಾಗಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಆರ್ ದ ರೇಷಿಯೋಸ್ 4:5 ಆ್ಯಂಡ್ 8:10 ಸೆಡ್ ಟು ಬಿ ಇನ್ ಪ್ರಪೋರ್ಷನ್ ಅಂತ ಕೇಳಿದ್ರೆ ಪ್ರಶ್ನೆ. ಅಂದರೆ ಪ್ರಪೋರ್ಷನ್ ಅಂತಂದರೆ ಅರ್ಥ ಏನು? ಸಿ ಪ್ರಪೋರ್ಷನ್ ಈಸ್ ನಥಿಂಗ್ ಬಟ್ ಇಫ್ ಟೂ ರೇಷಿಯೋಸ್ ಆರ್ ಸೆಡ್ ಟು ಬಿ ಈಕ್ವಲ್ ದೆನ್ ಓನ್ಲಿ ವಿ ಸೇ ದೋಸ್ ರೇಷಿಯೋಸ್ ಆರ್ ಇನ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಎರಡು ರೇಷಿಯೋಸು ಸಮ ಇತ್ತು ಅಂತಂದರೆ ನಾವು ಆವಾಗ ಹೇಳ್ತೀವಿ ಅವೆರಡು ರೇಷಿಯೋಸು ಪ್ರಪೋರ್ಷನಲ್ ಇದ್ದಾವೆ ಅಂತೇಳಿ. ನಾವು ಚೆಕ್ ಮಾಡೋಣ ಸೊಲ್ಯೂಷನ್. ಫಸ್ಟ್ ರೇಷಿಯೋ 4:5. ಸಿ 4:5 ದಟ್ ಈಸ್ ಈಕ್ವಲ್ ಟು 4/5 ಅಂತ ಬರೀಬೋದು, ಹೌದಾ. ಸಿ 4/5 ಅಂತಂದರೆ ಎಷ್ಟಾಗುತ್ತೆ? ಸಿ 4ಅನ್ನು 5ಇಂದ ಡಿವೈಡ್ ಮಾಡಬೇಕಷ್ಟೇ. ಎಷ್ಟಾಗುತ್ತೆ? ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ಕೊಂಡ್ವಿ, 0 ಕೊಟ್ಕೊಂಡ್ವಿ, 5 8 ಜ 40. ಸಿ therefore this is equal to 0.8 ಬರುತ್ತೆ. ಸಿಮಿಲರ್ಲಿ ಸೆಕೆಂಡ್ ರೇಷಿಯೋ
8:10 is equal to 8/10. 8/10. ಸೊ 8/10 ಅಂತಂದರೆ 10ಇಂದ 8ಅನ್ನು ಡಿವೈಡ್ ಮಾಡಬೇಕು. ಅಗೇನ್ ಇಲ್ಲಿ ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ವಿ, 10 8 80. Now this is also is equal to 0.8. See here, see therefore 4:5 is equal to 8:10. ಹೌದಾ? ನೋಡಿ ಎರಡೂ ಕೂಡ 0.8ಗೆ ಸಮ ಇದೆ. ಹಾಗಾಗಿ ವಿ ಕ್ಯಾನ್ ಸೇ ದೀಸ್ ಟು ರೇಷಿಯೋಸ್ ಆರ್ ಪ್ರೊಪೋರ್ಷನಲ್. ನಾವು ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಎರಡೂ ರೇಷಿಯೋಸು ಸಮ ಇದ್ದರೆ ಅದನ್ನು ನಾವು ಪ್ರಪೋರ್ಷನಲ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ನೋಡಿ ಇಲ್ಲಿ 4:5 8:10 ದೀಸ್ ಟು ರೇಷಿಯೋಸ್ ಆರ್ ಈಕ್ವಲ್. ಯಾಕೆ ಅಂದರೆ ನಾವು ಫೈಂಡ್ ಔಟ್ ಮಾಡಿದ್ವಿ. 4:5 ಅಂದರೆ 0.8 ಆ್ಯಂಡ್ 8:10 ಅಂತಂದ್ರೂ 0.8. ಎರಡು ಸಮ ಇದ್ದಾವೆ. ದೇರ್ಫೋರ್ ದೀಸ್ ಟು ಆರ್ ಪ್ರೊಪೋರ್ಷನಲ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. But out of the total students in a class, if the number of boys is 5, ನೋಡಿ number of boys ಕೊಟ್ಟಿದ್ದಾನೆ, and the number of girls being 3, then find the ratio between girls and boys ಅಂತ ಹೇಳಿದ್ದಾನೆ. Find the ratio between girls and boys. See, number of boys ಕೊಟ್ಟಿದ್ದಾನೆ 5, number of girls ಕೊಟ್ಟಿದ್ದಾನೆ 3. ಹೌದಾ? ನಾವು ದೇರ್ಫೋರ್ ಇಲ್ಲಿ ರೇಷಿಯೋ ಆಫ್ ಗರ್ಲ್ಸ್ ಇಷ್ಟು ಬಾಯ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಹೌದಾ? ಹಾಗಾದರೆ ಏನಾಗುತ್ತೆ, ಸಿ ಗರ್ಲ್ಸ್ ಎಷ್ಟಿದ್ದಾರೆ, 3 ಮೆಂಬರ್ಸ್ ಇದ್ದಾರೆ, ಇಷ್ಟು ಬಾಯ್ಸ್ ಎಷ್ಟಿದ್ದಾರೆ, 5 ಮೆಂಬರ್ಸ್ ಇದ್ದಾರೆ. ದೇರ್ಫೋರ್ 3:5 is the ratio of girls and boys in that class. ನೋಡಿ 3:5 ಸಿಂಪಲ್. ರೇಷಿಯೋ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ ನಂಬರ್ಸ್ ಬರೆಯೋದಷ್ಟೇ, ಜಸ್ಟ್ ರೈಟಿಂಗ್ ನಂಬರ್ಸ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Two numbers are in the ratio 2:3. If the sum of numbers is 60, find the numbers ಅಂತ ಇದೆ. So if two numbers are in the ratio 2:3, ಎರಡು ನಂಬರ್ಸ್ 2:3 ರೇಷಿಯೋದಲ್ಲಿದೆ. if sum of the numbers is 60, find the numbers ಅಂತ ಹೇಳಿದ್ದಾನೆ. ಹಾಗಾದರೆ ಎರಡು 2:3 ರೇಷಿಯೋಸಲ್ಲಿ ಇರ್ತಕ್ಕಂಥ ಎರಡು ನಂಬರ್ಸು, ಅವೆರಡನ್ನ ಕೂಡಿದ್ರೆ 60 ಬರುತ್ತೆ. ಹಾಗಾದರೆ ಅವೆರಡು ನಂಬರ್ಸ್ ಯಾವ್ಯಾವು ಅಂತ ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ಸಿ ಸೊಲ್ಯೂಷನ್. ಸಿ ಲೆಟ್ ದ ನಂಬರ್ಸ್ ಬಿ, ನಮ್ಗೆ ಗೊತ್ತಿಲ್ಲ ಅವು ನಂಬರ್ಸು. ಲೆಟ್ ದ ನಂಬರ್ಸ್ ಬಿ 2x ಆ್ಯಂಡ್ 3x. ಯಾಕೆ 2x ಆ್ಯಂಡ್ 3x ಅಂತ ತಗೊಂಡಿದ್ದೀನಿ ಅಂತ ಗೊತ್ತಾಯ್ತಾ? ಸಿ ದೇ ಆರ್ ಇನ್ ದ ರೇಷಿಯೋ 2:3. ಆ ಎರಡು ನಂಬರು 2:3 ರೇಷಿಯೋದಲ್ಲಿ ಇರೋದ್ರಿಂದ ನಾನು ಒಂದು ನಂಬರು 2x ಅಂತ ತಗೊಂಡಿದ್ದೀನಿ, ಇನ್ನೊಂದು ನಂಬರು 3x ಅಂತ ತಗೊಂಡಿದ್ದೀನಿ. ಆ್ಯಂಡ್ ಹಿಯರ್ ಹಿ ಹ್ಯಾಸ್ ಗಿವನ್ ಇಫ್ ದ ಸಮ್ ಆಫ್ ನಂಬರ್ಸ್ ಈಸ್ 60, ಅವೆರಡನ್ನ ಕೂಡಿದ್ರೆ 60 ಬರುತ್ತಂದರೆ, ಅಂದರೆ ಫಸ್ಟ್ ನಂಬರ್ 2x ಅಂತ ಅಂದ್ಕೊಂಡಿದ್ದೀನಿ, ಸೆಕೆಂಡ್ ನಂಬರ್ 3x ಅಂತ ಅಂದ್ಕೊಂಡಿದ್ದೀನಿ, ಅವೆರಡನ್ನ ಕೂಡಿದ್ರೆ 60 ಬರುತ್ತೆ. ಹೌದಾ? ನಾವು ಈ ಇಕ್ವೇಷನಲ್ಲಿ 2x + 3x ಎಷ್ಟಾಗುತ್ತೆ, 5x ಆಗುತ್ತೆ. 60 ಹಾಗೆ ಬರಿತೀನಿ. ಹೌದಾ? ಸಿ ಈಗ ಎರಡೂ ಕಡೆ ನಾನು ಏನು ಮಾಡ್ತೀನಿ, 5ಇಂದ ಡಿವೈಡ್ ಮಾಡ್ತೀನಿ. LHS ಅಲ್ಲೂ 5ಇಂದ ಡಿವೈಡ್ ಮಾಡ್ತೀನಿ, RHS ಅಲ್ಲೂ 5ಇಂದ ಡಿವೈಡ್ ಮಾಡ್ತೀನಿ. LHS ಅಲ್ಲಿ 5 ಕ್ಯಾನ್ಸಲ್ ಆಗುತ್ತೆ, x ಉಳಿಯುತ್ತೆ. RHS ಅಲ್ಲಿ 5 1 5, 10 5 2 ಸಿ 5 12 ಸಿ x ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 12 ಬರುತ್ತೆ. x ಈಸ್ ಈಕ್ವಲ್ ಟು 12 ಆದರೆ ದ ಫಸ್ಟ್ ನಂಬರ್ ಏನಾಗಿರುತ್ತೆ, ಫಸ್ಟ್ ನಂಬರ್ ಈಸ್ 2x. 2x ಅಂದರೆ 2 × 12 ದಟ್ ಈಸ್ 24 ಆಗಿರುತ್ತೆ ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ ಈಸ್ 3x. 3x ಅಂದರೆ 3 × 12 ದಟ್ ಈಸ್ 36. ಸೆಕೆಂಡ್ ನಂಬರ್ 36 ಆಗಿರುತ್ತೆ. ನೀವು ಚೆಕ್ ಮಾಡಿರಿ, ನೀವು ಕಂಡುಹಿಡಿಯೋದು ಕರೆಕ್ಟ್ ಇಲ್ಲ ಅಂತೇಳಿ. ಫಸ್ಟ್ ನಂಬರ್ 24, ಸೆಕೆಂಡ್ ನಂಬರ್ 36, ಅವೆರಡನ್ನು ಕೂಡಿದ್ರೆ 60 ಬರುತ್ತೆ. ಹೌದಲ್ಲ? ಸೊ ದಿಸ್ ಈಸ್ ಹೌ ಟು ಫೈಂಡ್ ದ ನಂಬರ್ಸ್ ಇನ್ ಬೈ ಯೂಸಿಂಗ್ ರೇಷಿಯೋಸನ್ನು ಯೂಸ್ ಮಾಡಿಕೊಂಡು ಈ ಥರ ಅಪ್ಲಿಕೇಶನ್ಸನ್ನು ನಿಮಗೆ ಇಂಟರ್ನೆಟ್ಟಲ್ಲಿ ಸಾಕಷ್ಟು ಸಿಗುತ್ತೆ, ನೀವು ಸಾಲ್ವ್ ಮಾಡ್ಕೋಬೋದು. ಸೊ ಇಲ್ಲಿಗೆ ರೇಷಿಯೋಸು ಅರ್ಥ ಆಗಿದೆ ಅಂದ್ಕೊತೀನಿ. ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸೊ ಪ್ರತಿನಿತ್ಯ ನೀವು ತರಗತಿಗಳನ್ನ ನೋಡಬೇಕಾದ್ರೆ ಫುಲ್ ವೀಡಿಯೋಸನ್ನು
ಕ್ಲಾಸ್ ತರಗತಿಯನ್ನು ಫುಲ್ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ. ಹಾಗಾದರೆ ಮಾತ್ರ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಹಾಗಾಗಿ ಫುಲ್ ವಿಡಿಯೋಸನ್ನು ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.